ಯಾಕೆ ಹಾರ್ಟ್ ಎದೆ ಉರಿ ಅಥವಾ ಗ್ಯಾಸ್ ಉತ್ಪಾದನೆ ಅಥವಾ ಹೊಟ್ಟೆಯಲ್ಲಿ ಉರಿ ಉಂಟು ಅದು ನೋಡಬೇಕು. ಸಹಜವಾಗಿ ಒಂದು ಹೆಚ್ ಪೈಲೋರಿ ಇನ್ಫೆಕ್ಷನ್ ಅಂತ ಇರ್ತದೆ. ಇದು ಸೇರಿದಾಗ ನಮ್ಮ ಸ್ಟಮಕ್ ಅಥವಾ ಜಠರದಲ್ಲಿ ಅಲ್ಸರ್ ಆಗುವಂಥ ಕಾಯಿಲೆ, ಅದಕ್ಕೆ ಆ್ಯಸಿಡ್ ಪೆಪ್ಟಿಕ್ ಡಿಸೀಸ್ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಹೇಳ್ತೇವೆ. ಅವನಿಗೆ ಊಟ ಸೇರ್ತಾ ಇರೋದಿಲ್ಲ, ಮತ್ತು ವಾಂತಿ ಇರ್ಬೋದು, ಮತ್ತು ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಮತ್ತು ವೆಯ್ಟ್ ಕಡಿಮೆ ಆಗೋದು. ಇದು ಯಾರಲ್ಲಿದೆ ಅವರಿಗೆ ಇದು ಸಿಂಪಲ್ ಆ್ಯಸಿಡಿಟಿ ಅಲ್ಲ. ಯಾರಿಗೂ ಪದೇ ಪದೇ ಕರಳಿನ ಅಥವಾ ಜಠರದ ಇನ್ಫೆಕ್ಷನ್ ಆಗಬಾರ್ದು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಿರಣ್ ಶೆಟ್ಟಿ, ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಗ್ಯಾಸ್ಟ್ರೆಂಟ್ರಾಲಜಿ ಹೆಪಟಾಲಜಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಮಣಿಪಾಲ್. ಇವತ್ತು ಒಂದು ಮುಖ್ಯವಾದ ವಿಷಯ ಬಗ್ಗೆ ನಾವು ಮಾತಾಡುವ. ಸಾಮಾನ್ಯವಾಗಿ ಎಲ್ಲರೂ ಗ್ಯಾಸ್ ಅಥವಾ ಗ್ಯಾಸ್ಟ್ರಿಕ್ ಅಥವಾ ಆ್ಯಸಿಡಿಟಿ ಅಂತ ಹೇಳ್ತಾರೆ. ಸೊ ಅದು ಏನಿದು? ಇದು ಆ್ಯಸಿಡಿಟಿ ಅಥವಾ ಆ್ಯಸಿಡ್ ಪೆಪ್ಟಿಕ್ ಡಿಸೀಸ್ ಅಥವಾ ರಿಫ್ಲೆಕ್ಸ್ ಡಿಸೀಸ್ ಬಗ್ಗೆ ಏನಂತ ನಾವು ಮಾತಾಡೋದು. ಸೊ ಸಾಮಾನ್ಯವಾಗಿ ಜನರಲ್ಲಿ ಮಕ್ಕಳಿರ್ಬೋದು, ಮಿಡ್ಲ್ ಏಜ್ಡ್ ಅಥವಾ ಎಲ್ಡರ್ಲಿ, ಎಲ್ರಿಗೂ ಒನ್ ಆಫ್ ದ ಕಾಮನ್ ಈಸ್ ಎದೆ ಉರಿ ಅಥವಾ ಎದೆ ಬರ್ನಿಂಗ್ ಸೆನ್ಸೇಷನ್ ಮತ್ತು ಹೊಟ್ಟೆಯಲ್ಲಿ ಗ್ಯಾಸ್, ವಾಯು ಪ್ರೊಡಕ್ಷನ್. ಇದು ಏನು? ಸೊ ಇದು ಒಂದು ನಮ್ಮ ಸ್ಟಮಕ್, ಜಠರ ಏನು ಹೇಳ್ತೇವೆ, ಜಠರಕ್ಕೆ ಸಂಬಂಧ ಮತ್ತು ಇಸೋಫೇಗಸ್ ಮತ್ತು ಜಠರಕ್ಕೆ ಸಂಬಂಧಪಟ್ಟ ಒಂದು ಸಿಂಪ್ಟಮ್. ಸೊ ಸಹಜವಾಗಿ ಜಠರದಲ್ಲಿ ಆ್ಯಸಿಡ್ ಉತ್ಪಾದನೆ ಆಗ್ತಾ ಇರ್ತದೆ. ಅದರಲ್ಲಿ ಫ್ಲಕ್ಚುಯೇಷನ್ ಆದಾಗ ಈ ಥರ ಸಿಂಪ್ಟಮ್ಸ್ ಲೈಕ್ ರಿಫ್ಲೆಕ್ಸ್ ಅಂತ ಹೇಳ್ಬೋದು, ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಅಂತ ಹೇಳ್ಬೋದು, ಅಥವಾ ಆ್ಯಸಿಡ್ ಪೆಪ್ಟಿಕ್ ಡಿಸೀಸ್, ಹೆಚ್ಚಾಗಿ ಆ್ಯಸಿಡ್ ಪ್ರೊಡಕ್ಷನ್ ಆಗಿ ಮತ್ತು ಸಹಜವಾಗಿ ಒಂದು ಹೆಚ್ ಪೈಲೋರಿ ಇನ್ಫೆಕ್ಷನ್ ಅಂತ ಇರ್ತದೆ. ಇದು ಸೇರಿದಾಗ ನಮ್ಮ ಸ್ಟಮಕ್ ಅಥವಾ ಜಠರದಲ್ಲಿ ಅಲ್ಸರ್ ಆಗುವಂಥ ಕಾಯಿಲೆ, ಅದಕ್ಕೆ ಆ್ಯಸಿಡ್ ಪೆಪ್ಟಿಕ್ ಡಿಸೀಸ್ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಹೇಳ್ತೇವೆ. ಹಾಗಾಗಿ ನೀವು ಕೇಳ್ಬೋದು, ಸಾಮಾನ್ಯವಾಗಿ ಜನ ಒಂದು ಗ್ಯಾಸ್ ಆದರೆ ಒಂದು ಓವರ್ ದ ಕೌಂಟರ್ ಮೆಡಿಕೇಷನ್ಸ್ ತಗೊಳ್ತಾರೆ. ಸಾಮಾನ್ಯವಾಗಿ ಗ್ಯಾಸ್ ಅಥವಾ ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಪದ. ಸೊ ಹೆಚ್ಚಾಗಿ ಯಾರಿಗೂ ಅದು ಮೋರ್ ದೆನ್ 3 days or 5 days ಇರಬಾರ್ದು. ಸೊ ಸಹಜವಾಗಿ ನಾವು ಓವರ್ ದ ಕೌಂಟರ್ ಹೋಗಿ ಮೆಡಿಸಿನ್ಸ್ ತಗೊಳ್ಳೋದು ತಪ್ಪು. ಸೊ ಮೊದಲನೇದಾಗಿ ಯಾಕೆ ಹಾರ್ಟ್ ಎದೆ ಉರಿ ಅಥವಾ ಗ್ಯಾಸ್ ಉತ್ಪಾದನೆ ಅಥವಾ ಹೊಟ್ಟೆಯಲ್ಲಿ ಉರಿ ಉಂಟು ಅದು ನೋಡಬೇಕು. ಅದನ್ನು ಹೇಗೆ ನೋಡ್ಬೋದು? ಒಂದು, ನಿಮ್ಮ ಆಹಾರದ ಶೈಲಿಯಿಂದ. ನೀವು ಆಹಾರದಲ್ಲಿ ಏನಾದ್ರು ಏರುಪೇರು ಆಗಿರ್ಬೋದು, ಮತ್ತು ನೀವು ಮೆಡಿಸಿನ್ಸ್, ಪೇಯ್ನ್ ಕಿಲ್ಲರ್ ಮೆಡಿಸಿನ್ಸ್ ತಗೊಳ್ತಾ ಇದ್ದಾಗ ಈ ಥರ ಸಿಂಪ್ಟಮ್ಸ್ ಬರ್ಬೋದು. ಯಾರಿಗೆ ಮೋರ್ ದೆನ್ ಫ್ಯೂ ಡೇಸ್ ಈ ಥರ ಸಿಂಪ್ಟಮ್ಸ್ ಉಂಟು, ಅವರು ತಪಾಸಣೆ ಮಾಡಿಕೊಂಡು ವೆದರ್ ಅವರಿಗೆ ಅಲ್ಸರ್ ಉಂಟಾ ಅಥವಾ ಬೇರೆ ಏನಾದರೂ ಕಾಯಿಲೆ, ಹುಣ್ಣಿರ್ಬೋದು. ಕೆಲವೊಮ್ಮೆ ಈ ಕ್ಯಾನ್ಸರ್ ಕೂಡ ಇದೇ ಥರ ಚಿಹ್ನೆ ಗ್ಯಾಸ್ ಥರ ಆಗಿ ಕಾಣಿಸ್ಕೊಳ್ತದೆ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ. ಸೊ ಹಾಗಾಗಿ ಯಾವ್ಯಾವ ಚಿಹ್ನೆಗಳನ್ನ ಮುಖ್ಯ ಇಟ್ಕೊಳ್ಬೇಕು? ಒಂದು, ಅವನಿಗೆ ಊಟ ಸೇರ್ತಾ ಇರೋದಿಲ್ಲ, ಮತ್ತು ವಾಂತಿ ಇರ್ಬೋದು, ಮತ್ತು ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಮತ್ತು ವೆಯ್ಟ್ ಕಡಿಮೆ ಆಗೋದು. ಇದು ಯಾರಲ್ಲಿದೆ ಅವರಿಗೆ ಇದು ಸಿಂಪಲ್ ಆ್ಯಸಿಡಿಟಿ ಅಲ್ಲ. ಇದರಲ್ಲಿ ಬೇರೆ ಕರಳಿಗೆ ಸಂಬಂಧಪಟ್ಟ ಯಾವುದೋ ಒಂದು ಕಾಯಿಲೆ ಇರ್ಬೋದು ಅಂತ ನಮಗೆ ಇಂಡೈರೆಕ್ಟಾಗಿ ಈ ಚಿಹ್ನೆಗಳು ಹೇಳ್ತದೆ. ಆವಾಗ ನಾವು ಸಿಂಪಲ್ಲಾಗಿ ಒಂದು ಹಿಮೋಗ್ಲೋಬಿನ್ ಟೆಸ್ಟ್ ಮಾಡೋದು, ಅಥವಾ ಒಂದು ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ನ ಸಲಹೆ ತೊಗೊಂಡು ಐದರ್ ಒಂದು ಎಂಡೋಸ್ಕೋಪಿ ಇರ್ಬೋದು ಅಥವಾ ಸಿಂಪಲ್ ಸ್ಕ್ಯಾನ್ ಮಾಡಿದ್ರೆ ಅಂಡರ್ಲೈನ್ ಕಾಯಿಲೆಗಳನ್ನ ಕಂಡುಹಿಡೀಲಿಕ್ಕೆ ಸಾಧ್ಯವಾಗ್ತದೆ. ನೆಕ್ಸ್ಟ್ ನಾವು ಹೇಳೋದಂದರೆ ಕರಳಿನ ಇನ್ಫೆಕ್ಷನ್. ಕೆಲವರು ಹೇಳ್ತಾರೆ, ನನಗೆ ರೆಕರೆಂಟ್ ಹೊಟ್ಟೆ ನೋವು, ಬೇದಿ, ಹೊಟ್ಟೆ ನೋವು, ಪದೇ ಪದೇ ಹೋಗಿ ಮೆಡಿಕಲ್ ಶಾಪ್ನಲ್ಲಿ ಇಲ್ಲ ಹತ್ರ ಹೋಗಿ ಆ್ಯಂಟಿಬಯೋಟಿಕ್ಸ್ನ ತಗೊಳ್ಳೋದು. ಇದು ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಯಾರಿಗೂ ಪದೇ ಪದೇ ಕರಳಿನ ಅಥವಾ ಜಠರದ ಇನ್ಫೆಕ್ಷನ್ ಆಗಬಾರ್ದು. ಸೊ ಇಟ್ ಈಸ್ ಅನ್ ಇರಿಟೇಬಿಲಿಟಿ ಇರ್ಬೋದು. ಸೊ ಮೊದಲನೇದಾಗಿ ನಾವು ಅವರಿಗೆ ಯಾಕೆ ಕರಳಿನಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಉಂಟು ನೋಡಬೇಕು, ಮತ್ತು ಯಾವುದು ಟ್ರಿಗ್ಗರ್. ಕೆಲವರಿಗೆ ಫುಡ್ ರಿಲೇಟೆಡ್ ಟ್ರಿಗ್ಗರ್ಸ್ ಇರ್ತದೆ, ಹೆಚ್ಚು ನಾನ್ ವೆಜಿಟೇರಿಯನ್ ತಿಂದಾಗ, ಮತ್ತು ಹೆಚ್ಚು ಫ್ಯಾಟಿ ಫುಡ್ ತಗೊಂಡಾಗ ಈ ಥರ ಕರಳಿಗೆ ಸಿಂಪ್ಟಮ್ಸ್ ಲೈಕ್ ಗ್ಯಾಸ್ ಪ್ರೊಡಕ್ಷನ್ ಇರ್ಬೋದು, ಅಥವಾ ಇದರ ಅತಿಸಾರ ಅಥವಾ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಆಗ್ತದೆ. ಸೊ ಈ ಥರ ಚಿಹ್ನೆ ಇದ್ದಾಗ ನಾವು ಕೋರ್ ಪ್ರಾಬ್ಲಮ್, ವೆದರ್ ಇಟ್ ಇಸ್ ಫುಡ್ ರಿಲೇಟೆಡ್ ಆರ್ ವೆದರ್ ಅವರ ಏನಾದರೂ ಎಕ್ಸ್ಟ್ರಾ ಮೆಡಿಸಿನ್ಸ್ ತಗೊಳ್ತಾ ಇದ್ದಾರಾ, ಅಥವಾ ಬೇರೆ ಏನಾದರೂ ಕರಳಿನಲ್ಲಿ ಹುಣ್ಣಿರ್ಬೋದಾ ಅಥವಾ ಕರಳಿನಲ್ಲಿ ಗಂಟು ಇರ್ಬೋದಾ ನಾವು ನೋಡಬೇಕಾಗುವ ಪರಿಸ್ಥಿತಿ. ಸೊ ಹೀಗಿದ್ದಾಗ ನಾವು ಮೊದಲನೇದಾಗಿ ಸಿಂಪಲ್ ಟೆಸ್ಟ್ ಏನು ಹೇಳ್ತೇವೆ ನಾವು, ಹಿಮೋಗ್ಲೋಬಿನ್ ಟೆಸ್ಟ್ ಇರ್ಬೋದು ಅಥವಾ ಸಿಂಪಲ್ ಸ್ಟೂಲ್ ಟೆಸ್ಟ್ಗಳು ಮಾಡಿದಾಗ ನಮಗೆ ಇದರ ಒಂದು ಪೇಷಂಟ್ನಲ್ಲಿ ಇನ್ಫೆಕ್ಷನ್ ಉಂಟಾ ಅಥವಾ ಇದು ನಾನ್ ಇನ್ಫೆಕ್ಷಸ್ ಕಾಸ್ ಅಂತ ಕಂಡುಹಿಡಲಿಕ್ಕೆ ಸಾಧ್ಯವಾಗ್ತದೆ. ನಾನ್ ಇನ್ಫೆಕ್ಷಸ್ ಕಾರಣ ಆದಾಗ ಆ್ಯಂಟಿಬಯೋಟಿಕ್ ಸೇವನೆ ಮಾಡಬಾರ್ದು. ಈಗ ನೀವು ಕೇಳ್ಬೋದು ಯಾಕೆಂದರೆ ನಿಮಗೆ ಗೊತ್ತಿದ್ದಾಗೆ ಸಮಥಿಂಗ್ ಕಾಲ್ಡ್ ಎಸ್ ವಿ ಹ್ಯಾವ್ ಅ ಇಂಟೆಸ್ಟೈನಲ್ ಗುಡ್ ಬ್ಯಾಕ್ಟೀರಿಯಾ ಕಾಲ್ಡ್ ಎಸ್ ಮೈಕ್ರೋಬಯೋಟ ದ ಗಟ್ ಬ್ಯಾಕ್ಟೀರಿಯಾ. ಸೊ ನಮ್ಮಲ್ಲಿ ಈಗ ನೀವು ಕೇಳ್ಬೋದು ಗಟ್ ಬ್ಯಾಕ್ಟೀರಿಯಾ ಅಂದ್ರೇನು? ನಮ್ಮ ದೇಹದಲ್ಲಿ ನಮ್ಮ ಇಂಟೆಸ್ಟೈನಲ್ಲಿ ಟ್ರಿಲಿಯನ್ಸ್ ಆಫ್ ವೈರಸ್, ಬ್ಯಾಕ್ಟೀರಿಯಾ ಮತ್ತು ಫಂಗೈ, ದೀಸ್ ಆರ್ ಆಲ್ ಗುಡ್ ಬ್ಯಾಕ್ಟೀರಿಯಾ, ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಅಂದರೆ ಮೈಕ್ರೋಬಯೋಟ ಅಂದರೆ ನಮ್ಮ ಫ್ಲೋರಾ ಆಫ್ ದ ಇಂಟೆಸ್ಟೈನ್. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ಟ್ರಿಲಿಯನ್ಸ್ ಆಫ್
ಜೀವಿಗಳು ನಮ್ಮ ದೇಹದ ಒಳಗೆ ನಾವು ಹುಟ್ಟಿದ ಕೂಡಲೇ ನಮ್ಮ ಜೊತೆ ಬರುವಂಥ ಒಂದು ಅಂಗ ಅಂತಲೇ ಹೇಳ್ಬೋದು. ಇದು ಸೈಲೆಂಟಾಗಿ ಕೆಲಸ ಮಾಡ್ತಾ ಇರ್ತದೆ. ಏನು ನಾವು ಊಟ ಮಾಡ್ತೇವೆ, ಯಾವ ಥರದ ಊಟ ಇರ್ಬೋದು ಅಥವಾ ಇನ್ಫೆಕ್ಷನ್ ಇದರ ಜೊತೆ ಮೀಡಿಯೇಟ್ ಮಾಡಿ ಆ ಫುಡ್ಡಲ್ಲಿರುವ ನ್ಯೂಟ್ರಿಷನ್ನ ತೆಗೆದು ಮತ್ತು ಇನ್ಫ್ಲಮೇಷನ್ ಪಾರ್ಟನ್ನು ಕಡಿಮೆ ಮಾಡುವ ಬ್ಯಾಕ್ಟೀರಿಯಾ ಇಸ್ ಕಾಲ್ಡ್ ಎಸ್ ಗುಡ್ ಬ್ಯಾಕ್ಟೀರಿಯಾ. ಸೊ ಈ ಫ್ಲೋರನ್ನು ನಾವು ಕಾಪಾಡ್ಕೊಳ್ಬೇಕು. ಯಾವುದಾಗಿ ಒಂದು ಹೆಚ್ಚು ಆ್ಯಂಟಿಬಯೋಟಿಕ್ ತೊಗೊಳ್ಳೋದು, ಪೇಯ್ನ್ ಕಿಲ್ಲರ್, ಎಕ್ಸಸ್ ಟ್ರಾನ್ಸ್ ಫ್ಯಾಟಿ ಫುಡ್ಡು, ತುಂಬ ನಾನ್ ವೆಜಿಟೇರಿಯನ್ ತೊಗೊಂಡಾಗ ಏನಾಗ್ತದೆ, ಈ ಗಟ್ ಫ್ಲೋರಾ ಚೇಂಜಸ್ ಆಗ್ತದೆ. ವಾಟ್ ವಿ ಕಾಲ್ ಎಸ್ ಡಿಸ್ಬಯೋಸಿಸ್. ಅಂದರೆ ನಮ್ಮ ನಾರ್ಮಲ್ ಗಟ್ ಫ್ಲೋರಾ ಚೇಂಜ್ ಆದಾಗ ಥರದ ಕಾಯಿಲೆ ಬರ್ತದೆ. ಸೊ ರೀಸೆಂಟ್ ಅಮೇರಿಕನ್ ಸಂಶೋಧನೆ ಪ್ರಕಾರ ಮೋಸ್ಟ್ ಆಫ್ ದ ಕಾಯಿಲೆಗಳು ಇನ್ಕ್ಲೂಡಿಂಗ್ ಸ್ಟ್ರೋಕ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಎಲ್ಲ ನಮ್ಮ ಇಂಟೆಸ್ಟೈನಲ್ ಗುಡ್ ಬ್ಯಾಕ್ಟೀರಿಯಾ ಆಲ್ಟರ್ ಆದರೆ ಡಿಸ್ಬಯೋಸಿಸಿಂದನೇ ಅಂತ ಈಗ ಹೊಸ ಸಂಶೋಧನೆ ಹೇಳ್ತಾ ಉಂಟು. ಸೊ ಹಾಗಾಗಿ ನಮ್ಮ ಗುಡ್ ಬ್ಯಾಕ್ಟೀರಿಯಾನ ಹೇಗೆ ಕಾಪಾಡ್ಕೊಳ್ಬೋದು? ಒಂದು ಹೆಲ್ದಿ ಲೈಫ್ ಸ್ಟೈಲ್, ನಿದ್ರೆ, ಸಾಮಾನ್ಯವಾಗಿ 7 to 8 hours ಆಫ್ ಗುಡ್ ಸ್ಲೀಪ್ ಬೇಕು. ಮತ್ತು ಟೈಮ್ ಟು ಟೈಮ್ ಆಹಾರ ಸೇವನೆ, ಟೈಮ್ಲಿ ಫುಡ್ ಕನ್ಸಂಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ನೀವು ಯಾವ ಥರದ ಆಹಾರ ಸೇವಿಸ್ತೀರಿ ಅದು ಭಾಳ ಇಂಪಾರ್ಟೆಂಟ್. ಅಂದರೆ ಬ್ಯಾಲೆನ್ಸ್ ಡಯಟ್, ನ್ಯೂಟ್ರಿಷಿಯಸ್ ಫುಡ್, ಪೌಷ್ಟಿಕ ಆಹಾರ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್, ಇದು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಬ್ರೋಕೋಲಿ ಮತ್ತು ಫ್ರೂಟ್ಸ್, ಇದರಲ್ಲಿ ಬರುವಂಥ ನ್ಯೂಟ್ರಿಷಿಯಸ್, ಮತ್ತು ನಿಮಗೆ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಮತ್ತು ಪ್ರೋಟೀನ್, ಇದರ ಬ್ಯಾಲೆನ್ಸ್ಡ್ ಪೋರ್ಷನ್ನ ಡೈಲಿ ತಗೊಂಡಾಗ ನಮ್ಮ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಾ ಹೆಲ್ದಿಯಾಗಿರ್ತದೆ ಮತ್ತು ಅದರ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಯಾವಾಗ ಇದು ಆಲ್ಟರ್ ಆಗ್ತದೆ ಆವಾಗ ನಿಮಗೆ ಚಿಹ್ನೆ ಕಾಣ್ಬೋದು. ಈ ಬ್ಲೋಟಿಂಗ್ ಇರ್ಬೋದು, ಸೀರಿಯಸ್ ಆಲ್ಟರ್ಡ್ ಬವೆಲ್ ಹ್ಯಾಬಿಟ್ಸ್ ಲೈಕ್ ಲೂಸ್ ಮೋಷನ್, ಕಾನ್ಸ್ಟಿಪೇಷನ್ ಮತ್ತು ಥರದ ಇನ್ಫ್ಲಮೇಟ್ರಿ ಬವೆಲ್ ಡಿಸೀಸ್. ನಾವು ಈಗಿನ ಸ್ಟೇಜ್ನಲ್ಲಿ ಇಂಡಿಯಾದಲ್ಲಿ ಕೂಡ ಇನ್ಫ್ಲಮೇಟ್ರಿ ಬವೆಲ್ ಡಿಸೀಸ್ ನೋಡ್ತಾ ಇದ್ದೀವಿ, ಈವನ್ ಮಕ್ಕಳಲ್ಲಿ ಕೂಡ. ಇದು ಮೂಲ ಕಾರಣ ನಮ್ಮ ಹೆಲ್ದಿ ಗಟ್ ಅಥವಾ ಏನು ಹೇಳ್ತೇವೆ ನಾವು ಬ್ಯಾಕ್ಟೀರಿಯಲ್ ಫ್ಲೋರಾ ಆಲ್ಟರ್ ಆಗಿರೋ ಕಾರಣಕ್ಕೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಒಂದು ಈ ಫುಡ್ ಜೊತೆ ಮತ್ತೇನು ಮಾಡ್ಬೋದು? ಒಂದು ಎಕ್ಸಸೈಸ್, adequate exercise and lifestyle is very very important. Physically you have to be active at least 20 to 30 minutes. ಸ್ವೆಟ್ಟಿಂಗ್ ಆಗಿ ಎಕ್ಸ್ಟ್ರಾ ಸ್ವಲ್ಪ 20 minutes ಎಕ್ಸಸೈಸ್ ಮಾಡಿದಾಗ ಲಿವರ್ನಲ್ಲಿರೋ ಫ್ಯಾಟ್ ಕರಗ್ತದೆ, ಬಾಡಿಲಿರೋ ಇನ್ಫ್ಲಮೇಷನ್ ಕಡಿಮೆ ಆಗ್ತದೆ ಮತ್ತು ನಮ್ಮ ಗಟ್ ಬ್ಯಾಕ್ಟೀರಿಯಾದಲ್ಲಿ ಹೆಲ್ದಿ ಗಟ್ ಬ್ಯಾಕ್ಟೀರಿಯಾನ ಉತ್ಪಾದನೆ ಮಾಡ್ಬೋದು. ಕೊನೆಯದಾಗಿ ತಪಾಸಣೆ, ಅಂದರೆ ಎಲ್ಲಿ ನಿಮಗೆ ಚಿಹ್ನೆ ಕಾಣಿಸ್ಕೊಳ್ತದೆ, ಮೋರ್ ದೆನ್ ಅ ವೀಕ್ ಆರ್ ಮೋರ್ ದೆನ್ 2 weeks ಫೀವರ್ ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಮೋಷನ್ನಲ್ಲಿ ಬ್ಲಡ್ ಹೋಗೋದು, ಹೆಚ್ಚಾಗಿ ಅತಿಸಾರ ಅಥವಾ ಮಲಬದ್ಧತೆ ಕಂಡಾಗ ಅಥವಾ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆದಾಗ, ಮತ್ತು ತೂಕ ಕಡಿಮೆ ಆಗೋದು, ಮತ್ತು ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದಾಗ ಸಮಥಿಂಗ್ ನಮ್ಮ ಗಟ್ಟಿಗೆ ಸಂಬಂಧಪಟ್ಟ ಕಾಯಿಲೆ ಇರ್ಬೋದು ಅಂತ ನಿಮಗೆ ಒಂದು ಇಂಡೈರೆಕ್ಟ್ ಎವಿಡೆನ್ಸ್ ಸೂಚನೆ ಕೊಟ್ಟಾಗ ನೀವು ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಇರ್ಬೋದು ಅಥವಾ ಫಿಸಿಷಿಯನ್ ಅಥವಾ ನಮ್ಮ ಗ್ಯಾಸ್ಟ್ರೆಂಟ್ರಾಲಜಿ ವಿಭಾಗಕ್ಕೆ ಬಂದಾಗ ಅದಕ್ಕೆ ತಕ್ಕಾದ ಟೆಸ್ಟ್ಗಳನ್ನು ಮಾಡಿ ನಾವು ಕಾಯಿಲೆಗಳನ್ನು ಕಂಡುಹಿಡಿದು ಅದಕ್ಕೆ ಸರಿಯಾದ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಉಪಯೋಗ ಆಗ್ತದೆ. ಥ್ಯಾಂಕ್ ಯು.